ಹಲೋ ನಮಸ್ತೆ. ಇವತ್ತು ನಾನು ಏನು ಹೇಳ್ಕೊಡ್ತಾ ಇದ್ದೀನಿ, ನಾನು ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟು ದಿವಸ ಖಾರ ಹೇಳ್ಕೊಟ್ಟೆ, ಇವತ್ತು ಸ್ವೀಟ್ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಇವಾಗ ಸೀಸನ್ ಬರ್ತಾ ಇದೆಯಲ್ಲ, ಇದು ಗಜ್ಜರಿ. ನೀವು ನೋಡಿದ್ದೀರಾ? ಚೆನ್ನಾಗಿರುತ್ತೆ ಗಜ್ಜರಿ ಅಂತ, ಇಷ್ಟು ಉದ್ದುದ್ದಕ್ಕಿರುತ್ತೆ. ಆ್ಯಕ್ಚುಲಿ ಕೆಲವೊಬ್ಬರಿಗೆ ಇದು ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಇದು ಸ್ವಲ್ಪ ಸ್ವೀಟ್ ಇರುತ್ತೆ, ಆದ್ರೂ ಇದ್ರ ಪಲ್ಯ ಕೂಡ ಚೆನ್ನಾಗಿರುತ್ತೆ. ಈಗ ಬಟಾಣಿನೂ ಸೀಸನ್ ಅಲ್ವಾ, ಬಟಾಣಿ ಗಜ್ಜರಿದು ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಿಮಗೊಂದು ದಿವಸ. ಇವತ್ತಿದ್ರದ್ದು ಹೆಂಗೆ ಕ್ಯಾರೆಟ್ ಹಲ್ವಾ ಮಾಡ್ತೀರಾ ಹಂಗೆ ಗಜ್ಜರಿಯಿಂದ ಸ್ವೀಟ್ ಹೇಳ್ಕೊಟ್ಟು ತುಂಬಾ ಈಸಿ. ಸರಿನಾ? ಫಸ್ಟ್ ಇದು ಮೇಲ್ಗಡೆ ಇರೋದನ್ನು ತಕ್ಕೊಂಡು ಕ್ಲೀನ್ ಮಾಡೋಣ. ಇವಾಗ ನೋಡಿ, ಗಜ್ಜರಿ ಕ್ಲೀನ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಸರಿನಾ? ಇವಾಗ ಅದಕ್ಕೆ ಇದನ್ನು ಕುಕ್ಕರಿಗೆ ಹಾಕ್ತೀನಿ. ಕುಕ್ಕರಲ್ಲಿ ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ ಹಾಲು. ಇದನ್ನು ಫುಲ್ ನೀರಲ್ಲೇ ಬೇಯಿಸಿದ್ರೆ ರುಚಿ ಬರೋದಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅರ್ಧ ಕಪ್ ಹಾಲು, ಅರ್ಧ ಕಪ್ ನೀರು ಹಾಕಿದ್ದೀನಿ. ಇದು ಇದರಷ್ಟು ಸಮ ಬರೋ ಅಷ್ಟು ಸಾಕು ನೋಡಿ. ಇದೆ ಅಲ್ಲ, ಸಮ ಬಂತು. ಇಷ್ಟನ್ನ ಹಾಕಿ ನೆಕ್ಸ್ಟ್ ಇದಕ್ಕೊಂದು 4 ಸ್ಪೂನ್ಸ್ ಸಕ್ಕರೆ ಇವಾಗೆ ಹಾಕಿರ್ತೀನಿ, ಮತ್ತು ಆಮೇಲೆ ಕೂಡ ಹಾಕ್ಬೋದು. ಇವಾಗ ಬೇಯುವಾಗನೇ ಚೆನ್ನಾಗಿರುತ್ತೆ, ಈಸಿ ಮೆಥಡ್ ಇದೆಲ್ಲ. ಇವಾಗ ಒಂದು 4 ಸ್ಪೂನ್ಸ್ ನಾನು ಸಕ್ಕರೆ ಹಾಕ್ಬಿಟ್ಟಿದ್ದೀನಿ. ಸರಿನಾ? ಇವಾಗ ಗ್ಯಾಸ್ ಮೇಲೆ ಇಡೋಣ. ಇದನ್ನು ಗ್ಯಾಸ್ ಮೇಲೆ ಇಟ್ಟು ಒಂದು 5 ವಿಸಿಲ್ಸ್ ಬರ್ಸೋಣ. ನೋಡಿ, ಈಗ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ. ಈಗ ಇದನ್ನು 5 ವಿಸಿಲ್ ತರಿಸ್ತೇನೆ. ಓಕೆನಾ? ಇದು ಇವಾಗ 3 to 4 ವಿಸಿಲ್ ಆದಮೇಲೆ ಇವಾಗ ಕುಕ್ಕರ್ ತೆಗೆದಿದ್ದೀನಿ ನಾನು. ಇವಾಗ ಏನಂದರೆ ಇದು ಈ ಥರ ಬೆಂದಿರುತ್ತೆ. ಇದನ್ನು ನಾವೇನು ಮಾಡೋಣ ಈಗ ಅಂದರೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಮಿಕ್ಸಿ ಮಾಡೋದೇನು ಬೇಡ, ಹಿಂಗೆ ಸ್ಮ್ಯಾಶ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅದೇ ಮೆತ್ತಗೆ ಬೇಯಿಸ್ಕೊಂಡಿರ್ತೇವಲ್ಲ 5 ವಿಸಿಲ್, ಈಗ ಸ್ಮ್ಯಾಶ್ ಮಾಡೋಕ್ಕೆ ಈಸಿಯಾಗಿ ಬರ್ತದೆ ಈ ಥರ. ಇವಾಗ ಈ ಥರ ಸ್ಮ್ಯಾಶ್ ಮಾಡಿದ್ದಿಲ್ಲ ಚೆನ್ನಾಗಿ ಈ ಥರ. ಇಲ್ಲ ನಿಮ್ಮ ಬೀಟರಿಂದ ಮಾಡ್ಕೊತೀರಾ ಅಂತ ಮಾಡಿಕೊಡ್ರಿ, ಈ ಸ್ಪೂನಿಂದನೇ ಚೆನ್ನಾಗೇ ಬರ್ತಾಯಿದೆ ಈ ಥರ. ನೀವು ಇದನ್ನು ಬಂದಮೇಲೆ ಮತ್ತೆ ಇವಾಗ ಗ್ಯಾಸ್ ಮೇಲೆ ಇಡಬೇಕು. ಇವಾಗ ಮತ್ತೆ ಕುದಿಸೋಕ್ಕೆ ಹೈ ಫ್ಲೇಮಲ್ಲಿಟ್ಟು ಇದು ಸ್ವಲ್ಪ ಸ್ವಲ್ಪ ಹಾಲಿದೆ ಅಲ್ವಾ, ಇದನ್ನು ಸ್ವಲ್ಪ ತಿಕ್ನೆಸ್ ಬರಲಿ. ಇವಾಗ ಸ್ವಲ್ಪ ಸಕ್ಕರೆ ಹಾಕಬೇಕು. ಇದನ್ನು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ನಿಮಗೆ ಸಕ್ಕರೆ ಮೀಡಿಯಮ್ಮಾಗಿ 4 ಸ್ಪೂನ್ಸೇ ಸಾಕು ಅಂದರೆ ಓಕೆ. 1 ಸ್ಪೂನಲ್ಲಿ ಇದನ್ನು ಟೇಸ್ಟ್ ನೋಡ್ಬೋದು ನೀವು. ಸ್ವಲ್ಪ ಹಾಲಿನ ತಗೊಂಡು ಟೇಸ್ಟ್ ನೋಡ್ರಿ. ನಾವೆಲ್ಲ ಸ್ವಲ್ಪ ಸ್ವೀಟ್ ಇಷ್ಟಪಡ್ತೇವೆ, ಹಂಗಾಗಿ ನನಗಿನ್ನೂ 3 to 4 ಸ್ಪೂನ್ಸು ಸಕ್ಕರೆ ಹಾಕಬೇಕು ಅನ್ನಿಸ್ತಾ ಇದೆ. ನಿಮಗಿಲ್ಲ ಅಂದರೆ ಇದು ಮೀಡಿಯಮ್ಮಾಗಿ ಕರೆಕ್ಟಾಗಿದೆ ಈಗ ಕೆಲವೊಬ್ಬರಿಗೆ. ಸರಿನಾ? ಇವಾಗ ಮತ್ತೆ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡ್ತೀನಿ, ಬೇಗ ಕುದಿಯುತ್ತೆ. ಇಲ್ಲಾಂದರೆ ಟೈಮ್ ಹಿಡಿಸುತ್ತೆ. ಆ್ಯಕ್ಚುಲಿ ಇದು 10 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಪ್ಲೇಟ್ ಮುಚ್ತೀನಿ ಈಗ. ನೋಡೋಣ, ಇವಾಗ ಕುದೀತಾ ಇದೆ. ಅದೇ ಸ್ವಲ್ಪ ಹಾಲಿದೆ ಅಲ್ಲ, ಕುದಿಲಿದೆ ಇದೆಲ್ಲ. ಅದೇ ನನಗೆ ಸ್ವಲ್ಪ ಸ್ವೀಟ್ ಬೇಕಂದಲ್ಲ, ಇನ್ನೂ 2 ಸ್ಪೂನ್ಸ್ ಹಾಕ್ತೇನೆ. ಟೋಟಲ್ 6 ಸ್ಪೂನ್ಸ್ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಿಮ್ಮ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ತುಪ್ಪ ಕೂಡ ನಾನು 2 ಸ್ಪೂನ್ಸ್ ತುಪ್ಪ ಹಾಕ್ತಾಯಿದ್ದೀನಿ. 1 ಸ್ಪೂನ್, 2 ಸ್ಪೂನ್. ನೋಡಿ, ಇವಾಗ ಈ ಥರ ಇದೆ. ಚೆನ್ನಾಗಿ
ಸ್ವಲ್ಪ ಗಟ್ಟಿ ಆಗಬೇಕು. ಆಮೇಲೆ ನಾವು ತೆಗಿಯೋಣ. ಇನ್ನೆರಡು ನಿಮಿಷ ಕುದಿ. ಬೇಕಿದ್ದರೆ ನೀವು ನೀರಿನ ಸ್ವಲ್ಪ ಕಡಿಮೆ ಹಾಕ್ಬೋದಿತ್ತು. ನಾವು 1 ಕಪ್ ಹಾಕಿದ್ದೀನಲ್ಲ, 3/4 ಕಪ್ ಹಾಕ್ಬೋದಿತ್ತು. ಸ್ವಲ್ಪ ನೋಡಿದ ನಾನು ಮಾಡಿರೋದು ಹೇಗಿದೆ? ಕ್ಯಾರೆಟ್ ಅಲ್ವಾ? ಮತ್ತು ಇದೊಂಥರ ಡಿಫ್ರೆಂಟ್ ಅಲ್ವಾ? ಬೀಟ್ರೂಟ್ ಅಲ್ವಾ? ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಟೇಸ್ಟ್ ಮಾಡಿ ನೋಡಿ. ಈಸಿ ಕೂಡ, ಏನು ಇದರಲ್ಲೇನು ಕಷ್ಟವೂ ಇಲ್ಲ, ಎಲ್ಲರೂ ಮಾಡ್ಬೋದು. ಓಕೆನಾ? ಓಕೆ, ಬಾಯ್. ಮತ್ತೆ ನೆಕ್ಸ್ಟ್ ಸಿಗೋಣ. ಆಲ್ ದಿ ಬೆಸ್ಟ್.